ನಮಸ್ಕಾರ ವೀಕ್ಷಕರೇ, ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಅಯೋಧ್ಯೆ. ರಾಮಲಲ್ಲ ಅಯೋಧ್ಯೆಯಲ್ಲಿ ಬಂದಿಳಿದಿದ್ದಾನೆ. ಅಯೋಧ್ಯೆ ಲಕ್ಷಾಂತರ ಭಕ್ತರ ಪವಿತ್ರ ನೆಲೆಯಾಗಿದೆ. ಅಯೋಧ್ಯೆಯ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ದಿನ ಸೆಲೆಬ್ರಿಟಿಗಳ ದಿಂಡೆ ಬಂದಿತ್ತು. ಬಾಲಿವುಡ್ ನಟರಾದ ರಣಬೀರ್ ಕಪೂರ್, ಆಲಿಯಾ ಭಟ್, ಕತ್ರಿನಾ ಕೈಫ್ ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು ಆಗಮಿಸಿದ್ರು. ಇದರ ನಡುವೆ ಟಾಲಿವುಡ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಕೂಡ ಅಯೋಧ್ಯೆಗೆ ಬಂದಿದ್ರು. ಬಾಲರಾಮನ ದರ್ಶನ ಪಡೆದುಕೊಂಡ್ರು. ರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸೂಪರ್ ಸ್ಟಾರ್ ರಜನಿಕಾಂತ್ ಇದೀಗ ಒಂದು ಶಪಥವನ್ನ ಮಾಡಿದ್ದಾರೆ. ರಾಮಲಲ್ಲನ ಪ್ರತಿಷ್ಠಾಪನೆ ವೇಳೆ ರಾಮನಾಮ ಜಪ ಮಾಡಿ ರಜನಿಕಾಂತ್ ಗಮನ ಸೆಳೆದಿದ್ದಾರೆ. ಅತೀವ ದೇವ ಭಕ್ತರಾಗಿರುವ ರಜನಿಕಾಂತ್ ಅವರು ಆಗಾಗ್ಗೆ ಹಿಮಾಲಯಕ್ಕೆ ಹೋಗಿ ಸಾಧು ಸಂತರನ್ನ ಭೇಟಿ ಮಾಡ್ತಾರೆ. ಇದೀಗ ಪುಣ್ಯ ಅಯೋಧ್ಯೆ ಬಗ್ಗೆಯೂ ಕೊಂಡಾಡಿದ್ದಾರೆ. ಇದೊಂದು ಐತಿಹಾಸಿಕ ದಿನ ಎಂದಿರುವ ರಜನಿಕಾಂತ್ ಇಲ್ಲಿಗೆ ಬಂದಿರುವುದು ಅದೃಷ್ಟವೇ ಸರಿ ಅಂದಿದ್ದಾರೆ. ಇಲ್ಲಿ ನಿಂತಿರುವ ನಾನು ತುಂಬಾ ಅದೃಷ್ಟಶಾಲಿಯಾಗಿದ್ದೇನೆ ಎಂದಿದ್ದಾರೆ. ಅಲ್ಲದೆ ಒಂದು ಶಪಥವನ್ನ ಕೂಡ ಮಾಡಿದ್ದಾರೆ. ನಾನಿರೋವರೆಗೂ, ಕೈಲಾಗೋವರೆಗೂ ಪ್ರತಿ ವರ್ಷ ಅಯೋಧ್ಯೆಗೆ ಬರುತ್ತೇನೆ, ಬಾಲರಾಮನ ದರ್ಶನ ಪಡೆಯುತ್ತೇನೆ ಎಂದಿದ್ದಾರೆ. ಹಾಗಿದ್ರೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನಲ್.